ಮಾತರಿಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂತ ವಿಡಿಯೋ. ಗಂಡ್ ಮಕ್ಳಿಗೆ ಸ್ವಲ್ಪ ಬೋರ್ ಆಗ್ಬೋದು, ಆದ್ರೆ ಹೆಣ್ಮಕ್ಳಿಗೆ ಹೆಂಗಸರಿಗಂತೂ ಈ ವಿಡಿಯೋ ತುಂಬಾನೇ ಫೇವ್ರೇಟ್ ಅಂತ ಅನ್ಕೋತೀನಿ. ಯಾಕಂದ್ರೆ ಇಟ್ಸ್ ಕುರ್ತಿ ಹಾಲ್ ವಿಡಿಯೋ. ಅಮೆಝಾನ್ ಅಲ್ಲಿ ನಾನು ಕೆಲವೊಂದು ಕುರ್ತಾ ಸೆಟ್ಸ್ ನ ತರಿಸಿದೆ ನನ್ನ ಪರ್ಸನಲ್ ಯೂಸಿಗೋಸ್ಕರ. ತುಂಬಾನೇ ತರಿಸಿದ್ದೆ ಅಲ್ಲ, ಸೊ ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡೋಣ. ಹೆಂಗು ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಕುರ್ತಾಸ್ ಅಂತೂ ಎಲ್ಲರೂ ವೇರ್ ಮಾಡೇ ಮಾಡ್ತೀರಾ. ಸೊ ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಯಾವ್ಯಾವ ತರ ಕುರ್ತೀಸ್ನ ತರಿಸಿದೀನಿ, ಅದ್ರ ಪ್ರೈಸ್ ಏನು, ಕ್ವಾಲಿಟಿ ಹೇಗಿದೆ, ಅದು ಯಾವ ಫಂಕ್ಷನಿಗೆ ಹಾಕೋತರ ಇದೆಯೋ, ಡೈಲಿ ವೇರಿಗೆ ಹಾಕೋತರ ಇದೆಯೋ, ಬ್ಲಾ 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 ಎಲ್ಲ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿರುವಂತ ಕುರ್ತಾ ಬಂದು ಇದೊಂದು ಸಿಲ್ಕ್ ಎಂಬ್ರಾಯ್ಡರಿ ಕುರ್ತಾ. ಈ ಕುರ್ತಾ ಕಂಪ್ಲೀಟ್ ಮೆಟೀರಿಯಲ್ ಬಂದು ಮಸ್ಲಿನ್ ಕ್ಲಾತ್ ಅಲ್ಲಿ ಮಾಡಿರುವಂತದ್ದು. ಈ ಕುರ್ತಾ ಸೆಟ್ ಅಲ್ಲಿ ನಿಮ್ಗೆ ಒಂದು ದುಪ್ಪಟ್ಟ, ಸ್ಟ್ರೈಟ್ ಕಟ್ ಪ್ಯಾಂಟ್ ಸಮೇತನೂ ಬರುತ್ತೆ. ಇನ್ನು ದುಪ್ಪಟ್ಟ ಬಂದು ಇದು ಆರ್ಗಾನ್ಸಾ ಕ್ಲಾತ್ ಆಗಿದೆ. ಇದಕ್ಕೂ ಸಮೇತನೂ ಎಂಬ್ರಾಯ್ಡರಿ ಡಿಸೈನ್ ನ ಕೊಟ್ಟಿದ್ದಾರೆ, ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಇದೆ, ಅದಕ್ಕೂ ಸಮೇತನೂ ಎಂಬ್ರಾಯ್ಡರಿ ವರ್ಕ್ ಇದೆ. ಇನ್ನು ನೆಕ್ ಬಂದು ಯು ನೆಕ್, ಅದೇ ಯು ನೆಕ್ ಪ್ಯಾಟರ್ನ್ ಅಲ್ಲಿನೇ ಇವರು ಎಂಬ್ರಾಯ್ಡರಿ ವರ್ಕ್ ನ ಮಾಡಿದ್ದಾರೆ. ಇನ್ನು ಈ ಕುರ್ತಾ ಅಂತೂ ವೇರ್ ಮಾಡಿದಾಗ ತುಂಬಾ ರಿಚ್ ಲುಕ್ ಕೊಡುತ್ತೆ, ತುಂಬಾ ಟ್ರೆಡಿಷನಲ್ ಫಂಕ್ಷನ್ಸ್ ಗಳಿಗೆ ಹಾಕ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ನಾನ್ ತರಿಸಿರೋ ಸೈಜ್ ಬಂದು ಎಂ ಸೈಜ್, ಕೊಟ್ಟಿರೋ ಪ್ರೈಸ್ 799. ಪ್ರೈಸಿಗೆ ತಕ್ಕಂಗೆ ವರ್ತ್ ಇದೆ. ವೇರ್ ಮಾಡಿದಾಗ ನಮ್ಗೆ ಎಲ್ಲೂ ಅನ್ಕಂಫರ್ಟಬಲ್, ಇರಿಟೇಷನ್ ಆಗಲ್ಲ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಕುರ್ತಾ. ಈ ಕುರ್ತಾ ಅಂತೂ ನಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಕುರ್ತಾ, ಬಿಕಾಸ್ ಈ ಕಲರ್ ಬಂದು ನನ್ ಸ್ಕಿನ್ ಟೋನ್ಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಈ ಕುರ್ತಾ ಮೆಟೀರಿಯಲ್ ಬಂದು ಕಾಟನ್ ಬ್ಲೆಂಡೆಡ್ ಕುರ್ತಾ ಮೆಟೀರಿಯಲ್ ಅಂತ ಹೇಳ್ತಾರೆ. ಇದಕ್ಕೆ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಕೊಟ್ಟಿದ್ದಾರೆ. ಇನ್ನು ನೆಕ್ ಬಂದು ಹೈವಿ ನೆಕ್, ಒಂಥರ ಈ ಕಾಲರ್ಡ್ ನೆಕ್ ಅಂತರ ಹೇಳ್ತಾರಲ್ಲ ಆ ತರ ನೆಕ್. ಅದಕ್ಕೆ ಎಂಬ್ರಾಯ್ಡರಿ ಡಿಸೈನ್ ನ ಕೊಟ್ಟಿದ್ದಾರೆ, ಲೈಟ್ ಪರ್ಪಲ್ ಅಂಡ್ ಗೋಲ್ಡನ್ ಫಿನಿಶಿಂಗ್ ಅಲ್ಲಿ. ಇನ್ನು ದುಪ್ಪಟ್ಟ ಬಂದು ಜಾರ್ಜೆಟ್ ಕ್ಲಾತ್ ಇಂದ ರೆಡಿ ಮಾಡಿರುವಂತದ್ದು, ಪ್ಲೇನ್ ದುಪ್ಪಟ್ಟನ ಕೊಟ್ಟಿದ್ದಾರೆ. ಈ ಪರ್ಪಲ್ ಕಲರ್ ಕುರ್ತಾಗೆ ಒಂದು ಸ್ಟ್ರೈಟ್ ಕಟ್ ಪ್ಯಾಂಟ್ ಕೂಡ ಬಂದಿದೆ. ಅಂಡ್ ಇದಕ್ಕೆ ನಾನ್ ಕೊಟ್ಟಿರೋ ಪ್ರೈಸ್ ಬಂದು ಕೇವಲ 649 ರುಪೀಸ್. ತರಿಸಿರೋ ಸೈಜ್ ಬಂದು ಎಂ ಸೈಜ್, ಸ್ವಲ್ಪ ಲೂಸ್ ಇದೆ, ಬಟ್ ಆದ್ರೂ ಹಾಕ್ದಾಗ ಏನು ಅನ್ನಿಸ್ತಾ ಇರ್ಲಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ತುಂಬಾನೇ ಬೆಸ್ಟ್ ಇದೆ, ಹಾಕೊಂಡಾಗ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಅಲ್ಲದೆ ರಾಯಲ್ ಅಂಡ್ ಟ್ರೆಡಿಷನಲ್ ಲುಕ್ ಕೊಡುತ್ತೆ. ನನ್ಗಂತೂ ಈ ಕುರ್ತಾ ತುಂಬಾನೇ ಇಷ್ಟ ಆಯ್ತು. ಈ ಪಿಂಕ್ ಕಲರ್ ಕುರ್ತಾ ಅಂತೂ ವೇರ್ ಮಾಡಿದಾಗ ಔಟ್ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈ ಕುರ್ತಾ ಮೆಟೀರಿಯಲ್ ಬಂದು ರಯಾನ್ ಬ್ಲೆಂಡ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಈ ಕುರ್ತಾಗೆ ಒಂದು ಸ್ಟ್ರೈಟ್ ಕಟ್ ಪ್ಯಾಂಟ್, ದುಪ್ಪಟ್ಟನ ಪೇರ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್, ನೆಕ್ ಬಂದು ರೌಂಡ್ ನೆಕ್. ಇನ್ನು ಕಂಪ್ಲೀಟ್ ಕುರ್ತಾ ಸೆಟ್ ಮೇಲೆ ಈ ಬುಟ್ಟ ತರ ಎಂಬ್ರಾಯ್ಡರಿ ವರ್ಕ್ ನ ಮಾಡಿದ್ದಾರೆ. ಅಂಡ್ ವೇಲ್ ಬಂದು ಇವರು ಒಂಥರ ನೆಟ್ಟೆಡ್ ಕೈಂಡ್ ಆಫ್ ವೇಲ್ ನ ಕೊಟ್ಟಿದ್ದಾರೆ, ಆದ್ರೆ ಪ್ಯೂರ್ ನೆಟ್ಟು ಅಲ್ಲ. ಅದಕ್ಕೆ ಬಾರ್ಡರ್ ಅಲ್ಲಿ ಈ ತರ ಗೋಲ್ಡನ್ ಕಲರ್ ಲೇಸ್ ನ ಅಟ್ಯಾಚ್ ಮಾಡಿದ್ದಾರೆ. ಈ ಕುರ್ತಾ ಅಂತೂ ವೇರ್ ಮಾಡಿದಾಗ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ, ಎಲ್ಲೂ ಏನು ಇರಿಟೇಷನ್ಸ್ ಆಗಲ್ಲ. ನಾನು ಇದಕ್ಕೆ ಕೊಟ್ಟಿರೋ ಪ್ರೈಸ್ ಬಂದು ಕೇವಲ 649 ರುಪೀಸ್. ತರಿಸಿರೋ ಸೈಜ್ ಬಂದು ಎಂ. ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗಿತ್ತು ನನಗೆ. ಬಟ್ ಆದ್ರೆ ಈ ಸೆಟ್ ಅಲ್ಲಿ ನನಗೆ ವೇಲ್ ಒಂದು ಅಷ್ಟೊಂದು ಲೈಕ್ ಆಗಿಲ್ಲ ಕ್ವಾಲಿಟಿ, ಮತ್ತೆ ಉಳಿದಿದ್ದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಔಟ್ಲುಕ್ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಈ ಕುರ್ತಾ ಅಂತೂ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಬಾಂದಿನಿ ಸ್ಟೈಲ್ ಕುರ್ತಾ. ನನ್ಗೂ ಈ ಸ್ಟೈಲ್ ಅಲ್ಲಿ ಒಂದು ಕುರ್ತಾ ಬೇಕಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದೆ. ಈ ಕುರ್ತಾ ಸೆಟ್ ಅಲ್ಲಿ ತುಂಬಾನೇ ಕಲರ್ ಆಪ್ಷನ್ಸ್ ಕೂಡ ಇದೆ. ನಾನ್ ಚೂಸ್ ಮಾಡಿದ್ದು ಬ್ಲೂ ಕಲರ್. ಈ ಕುರ್ತಾ ಸೆಟ್ ಬಂದು ಕಂಪ್ಲೀಟ್ ಬಾಂದಿನಿ ಡಿಸೈನ್ ಅಲ್ಲಿ ಇದೆ. ಮಿಡಲ್ ಅಲ್ಲಿ ಸೆಂಟರ್ ಅಲ್ಲಿ ಸ್ವಲ್ಪ ಇವರು ಎಂಬ್ರಾಯ್ಡರಿ ವರ್ಕ್ ನ ಕೊಟ್ಟಿದ್ದಾರೆ. ರೌಂಡ್ ನೆಕ್ ಅಲ್ಲಿ ಇದೆ, ಅಲ್ಲದೆ 3/4 ಸ್ಲೀವ್ಸ್. ಇನ್ನು ದುಪ್ಪಟ್ಟ ಬಂದು ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಇರುವಂತದ್ದು, ಅದಕ್ಕೂ ಸಮೇತನು ಸೈಡ್ ಅಲ್ಲಿ ಬಾಂದಿನಿ ಬಾರ್ಡರ್ ನ ಕೊಟ್ಟಿದ್ದಾರೆ. ಇನ್ನು ಈ ಕುರ್ತಾ ಸೆಟ್ ಗೆ ಸ್ಟ್ರೈಟ್ ಪ್ಯಾಂಟ್ ನ ಕೊಟ್ಟಿದ್ದಾರೆ ಪ್ಲೇನ್ ಮೆಟೀರಿಯಲ್ ಅಲ್ಲಿ, ಅದಕ್ಕೆ ಒಂದು ಪಾಕೆಟ್ ಸಮೇತನೂ ಇದೆ. ಈ ಕುರ್ತಾ ಸೆಟ್ ಮೆಟೀರಿಯಲ್ ಬಂದು ರಯಾನ್ ಮೆಟೀರಿಯಲ್. ಇದು 1 ವಾಶ್ ಆದ್ಮೇಲೆ ಲೈಟ್ ಆಗಿ ಸಿಂಕ್ ಆಗುತ್ತೆ. ಇದಕ್ಕೆ ನಾನ್ ಕೊಟ್ಟಿರೋ ಪ್ರೈಸ್ ಬಂದು 649 ರುಪೀಸ್. ತರಿಸಿರೋ ಸೈಜ್ ಬಂದು ಎಂ ಸೈಜ್. ನನ್ಗಂತೂ ಈ ಸೈಜ್ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇತ್ತು. ಈ ಕುರ್ತಾ ಸೆಟ್ ನ ಕಂಪ್ಲೀಟ್ ಔಟ್ಲುಕ್ ಬಂದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ನನ್ಗೇನೋ ಒಂಥರ ಕಾಟನ್ ಕ್ಲಾತ್ ವೇರ್ ಮಾಡ್ದಂಗ ಅನಿಸ್ತಾ ಇತ್ತು. ಈ ಬ್ಲಾಕ್ ಕಲರ್ ಕುರ್ತಾ ಸೆಟ್ ಅಂತೂ ನನ್ನ ಫೇವ್ರೆಟ್ ಕುರ್ತಾ ಸೆಟ್ ಅಂತಾನೆ ಹೇಳ್ಬೋದು. ತುಂಬಾ ಯುನೀಕ್ ಅಂಡ್ ಡಿಫ್ರೆಂಟ್ ಆಗಿತ್ತು. ಇನ್ನು ಇದ್ರ ಮೆಟೀರಿಯಲ್ ಬಂದು ವಿಸ್ಕೋಸ್ ರಯಾನ್ ಮೆಟೀರಿಯಲ್ ಇಂದ ಮಾಡಿರುವಂತದ್ದು. ಇದಕ್ಕೆ ಸಮೇತನು 3/4 ಸ್ಲೀವ್ಸ್ ನ ಕೊಟ್ಟಿದ್ದಾರೆ, ವಿ ನೆಕ್ ಕೊಟ್ಟಿದ್ದಾರೆ. ಈ ನೆಕ್ ಒಂಥರ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಎಲ್ಲಕ್ಕಿಂತ ಮೇನ್ ಅಟ್ರಾಕ್ಟಿವ್ ಅಂದ್ರೆ ಇದಕ್ಕೆ ಕೊಟ್ಟಿರುವಂತ ದುಪ್ಪಟ ಕಂಪ್ಲೀಟ್ ಆರ್ಗಾನ್ಸಾ ಕ್ಲಾತ್ ಅಲ್ಲಿ ವಿತ್ ಎಂಬ್ರಾಯ್ಡರಿ ವರ್ಕ್ ಮಾಡಿರುವಂತ ದುಪ್ಪಟನ ಕೊಟ್ಟಿದ್ದಾರೆ. ಇದು ಕುರ್ತಾ ಸೆಟ್ ಬಂದು ತುಂಬಾ ಸಿಂಪಲ್ ಅಂಡ್ ಪ್ಲೇನ್, ಬಟ್ ಆದ್ರೆ ಇದಕ್ಕೆ ಕೊಟ್ಟಿರೋ ದುಪ್ಪಟನೇ ಇದಕ್ಕೆ ಗ್ರ್ಯಾಂಡ್
ಗ್ರ್ಯಾಂಡ್ ಲುಕ್ ಅಂಡ್ ರಿಚ್ ಲುಕ್ ನ ಕೊಡುತ್ತೆ. ಇದಕ್ಕೆ ಬ್ಲಾಕ್ ಕಲರ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಸಮೇತನು ಪೇರ್ ಮಾಡಿದ್ದಾರೆ. ಇದಕ್ಕೆ ನಾನ್ ಕೊಟ್ಟಿರೋ ಪ್ರೈಸ್ ಬಂದು 699 rupees. ತರಿಸಿರೋ ಸೈಜ್ ಬಂದು ಎಂ ಸೈಜ್. ಬಟ್ ಅದೇ ನಂಗೆ ಸ್ವಲ್ಪ ಲೂಸ್ ಆಗ್ತಾ ಇತ್ತು, ಫಿಟ್ಟಿಂಗ್ ಮಾಡಿಸ್ಕೊಬೇಕು. ಇನ್ನು ಕಂಪ್ಲೀಟ್ ಔಟ್ಲುಕ್ ಅಂತ ಬಂದ್ರೆ ಸಖತ್ ಆಗಿ ಕಾಣಿಸುತ್ತೆ. ಯಾವ್ದಾದ್ರು ಈವ್ನಿಂಗ್ ಫಂಕ್ಷನ್, ರಿಸೆಪ್ಷನ್, ಇವೆಂಟ್ ಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಬೆಸ್ಟ್ ಕುರ್ತಾ ಅಂತಾನೆ ಹೇಳ್ಬೋದು. ಮಸ್ಟ್ ಬೈ ಕುರ್ತಾ ಇನ್ ಅಮೆಝಾನ್ ಆಲ್ಸೋ. ಇನ್ನು ಈ ರಯಾನ್ ಬ್ಲೆಂಡ್ ಬ್ರೌನ್ ಕುರ್ತಾ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೋಡೋದಕ್ಕೂ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಕೊಡುತ್ತೆ ವೇರ್ ಮಾಡಿದಾಗ. ಇನ್ನು ಇದಕ್ಕೆ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಸಮೇತ ಗೋಲ್ಡನ್ ಬಾರ್ಡರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ನೆಕ್ ಬಂದು ರೌಂಡ್ ನೆಕ್, ಅದಕ್ಕಂತೂ ತುಂಬಾ ಗ್ರ್ಯಾಂಡ್ ಆಗಿ ಎಂಬ್ರಾಯ್ಡರಿ ಮಷಿನ್ ವರ್ಕ್ ನ ಮಾಡಿದ್ದಾರೆ. ಇನ್ನು ಈ ಸೆಟ್ ಗೆ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ದುಪ್ಪಟ್ಟನ ಕೊಟ್ಟಿದ್ದಾರೆ. ಸ್ಲೀವ್ಸ್ ಕೊಟ್ಟಂಗೆನೆ ಗೋಲ್ಡನ್ ಬಾರ್ಡರ್ ಅಲ್ಲಿ ಡಿಸೈನ್ ನ ಮಾಡಿದ್ದಾರೆ. ಅಲ್ಲದೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಕೂಡ ಇದೆ. ಈ ಕುರ್ತಾ ಸೆಟ್ ಗೆ ನಾನ್ ಕೊಟ್ಟಿರೋ ಪ್ರೈಸ್ ಬಂದು 659 rupees. ತರಿಸಿರುವಂತ ಸೈಜ್ ಬಂದು ಎಂ ಸೈಜ್. ಸೈಜ್ ಅಂತೂ ನನಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇತ್ತು. ಅಂಡ್ ಈ ಕಂಪ್ಲೀಟ್ ಔಟ್ಲುಕ್ ನ ರಿವ್ಯೂ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಇದು ಒಂಥರ ಸಿಲ್ಕ್ ಮೆಟೀರಿಯಲ್ ಕುರ್ತಾ ಸೆಟ್ ತರ ಫೀಲ್ ಕೊಡುತ್ತೆ. ಈ ಟ್ರೆಡಿಷನಲ್ ಫಂಕ್ಷನ್ಸ್ ಗಳಿಗೆ ಹಾಕೊಂಡು ಹೋಗ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಮಸ್ಟ್ ಬೈ ಕುರ್ತಾ ಸೆಟ್ ಇನ್ ಅಮೆಝಾನ್ ಅಂತಾನೆ ಹೇಳ್ಬೋದು. ಇನ್ನು ಮಸ್ಲಿನ್ ಕ್ಲಾತ್ ಅಲ್ಲಿರುವಂತ ಈ ಕುರ್ತಾ ಸೆಟ್ ಅಂತೂ ಸಖತ್ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ವೇರ್ ಮಾಡಿದಾಗ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ, ಒಂಥರ ಇರಿಟೇಷನ್ ಆಗ್ತಿತ್ತು, ಚುಚ್ತಾ ಇತ್ತು ಆ ಎಂಬ್ರಾಯ್ಡರಿ ವರ್ಕ್ ಎಲ್ಲ. ಇನ್ನು ಈ ಕುರ್ತಾ ಸೆಟ್ ಗೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಪ್ಯಾಂಟಿಗೆ ಸಮೇತ ಎಂಬ್ರಾಯ್ಡರಿ ವರ್ಕ್, ಒಂಥರ ಯುನೀಕ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತಾನೆ ಹೇಳ್ಬೋದು. ಕುರ್ತಾ ಸೆಟ್ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಟಾಪ್ ಗೆ ಏನು ಎಂಬ್ರಾಯ್ಡರಿ ವರ್ಕ್ ವಿತ್ ಟಿಕ್ಲಿ ವರ್ಕ್ ಸಮೇತನು ಮಾಡಿದ್ದಾರೆ. ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಕೊಟ್ಟಿದ್ದಾರೆ. ಆ ಸ್ಲೀವ್ಸ್ ಕೂಡ ಈ ಗೋಲ್ಡನ್ ಲೇಸ್ ಅಲ್ಲಿ ಒಂಥರ ಡಿಸೈನ್ ನ ಮಾಡಿದ್ದಾರೆ. ನೆಕ್ ಬಂದು ವಿ ನೆಕ್ ಅಲ್ಲಿ ಇದೆ. ಈ ಔಟ್ಫಿಟ್ ಕೊಟ್ಟಿರುವಂತ ದುಪ್ಪಟ್ಟಗೆ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಅದೊಂಥರ ಯುನೀಕ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಈ ಡ್ರೆಸ್ ಗೆ ನಾನ್ ಕೊಟ್ಟಿರೋ ರೇಟ್ ಬಂದು 626 rupees. ಸೈಜ್ ಬಂದು ಎಂ ಸೈಜ್. ಸೈಜ್ ಕೂಡ ಪರ್ಫೆಕ್ಟ್ ಆಗೇ ಇತ್ತು. ಇನ್ನು ಕಂಪ್ಲೀಟ್ ರಿವ್ಯೂ ಹೇಳ್ಬೇಕು ಅಂದ್ರೆ ಈ ಔಟ್ಫಿಟ್ ನೋಡೋದಕ್ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ವೇರ್ ಮಾಡೋದಕ್ ಮಾತ್ರ ಅಷ್ಟೊಂದು ಕಂಫರ್ಟಬಲ್ ಆಗಿ ಇರ್ಲಿಲ್ಲ ಅಷ್ಟೇ. ಇನ್ನು ಇದು ಲಾಸ್ಟ್ ಕುರ್ತಾ, ಕಾಟನ್ ಕುರ್ತಾ. ನನ್ಗೆ ಒಂದು ಕಾಟನ್ ಮೆಟೀರಿಯಲ್ ಅಲ್ಲಿ ಇರ್ಲಿ ಅಂತ ತರಿಸಿದ್ದು. ಆ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಕುರ್ತಾ ಸೆಟ್ ಕೂಡ. ಈ ಕುರ್ತಾ ಟಾಪ್ ಡಿಸೈನ್ ಬಂದು ಅಂಬ್ರೆಲಾ ಕಟ್ಟಿಂಗ್ಸ್ ಅಲ್ಲಿ ಇದೆ. ಅಲ್ಲದೆ ಇದಕ್ಕೆ ವೈಟ್ ಕಲರ್ ಸ್ಟ್ರೈಟ್ ಪ್ಯಾಂಟ್ ಕೂಡ ಮ್ಯಾಚ್ ಮಾಡಿದ್ದಾರೆ. ಪ್ಯಾಂಟ್ ಅಂತೂ ಕಾಣಲ್ಲ ಬಿಕಾಸ್ ಡ್ರೆಸ್ ಅಷ್ಟೊಂದು ಉದ್ದ ಇದೆ. 3/4 ಸ್ಲೀವ್ಸ್, ಅದಕ್ಕೆ ರೌಂಡ್ ನೆಕ್ ನ ಕೊಟ್ಟಿದ್ದಾರೆ. ಅಲ್ಲದೆ ಬಾರ್ಡರ್ ಗೆಲ್ಲ ಇವರು ಲೇಸ್ ಡಿಸೈನ್ ಅಟ್ಯಾಚ್ ಮಾಡಿದ್ದಾರೆ. ಇನ್ನು ಈ ಸೆಟ್ ಗೆ ಪ್ಯೂರ್ ಕಾಟನ್ ದುಪ್ಪಟ್ಟನ ಕೊಟ್ಟಿದ್ದಾರೆ ವಿತ್ ಲೇಸ್ ಡಿಸೈನ್ ಇರುವಂತದ್ದು. ಅಂಡ್ ದುಪ್ಪಟ್ಟ ಕೂಡ ಸ್ವಲ್ಪ ಡಾರ್ಕರ್ ಶೇಡ್ ಅಲ್ಲಿ ಇದೆ. ಸೊ ಹಾಕಿದಾಗ ಒಂಥರ ಯುನೀಕ್ ಆಗಿ ಕಾಣುತ್ತೆ. ಪ್ಯೂರ್ ಕಾಟನ್ ಆಗಿರೋದ್ರಿಂದ ಈ ಮೆಟೀರಿಯಲ್ಸ್ ಒಂದು ವಾಶ್ ಆದ್ಮೇಲೆ ಸ್ವಲ್ಪ ಸಿಂಕ್ ಆಗುತ್ತೆ. ಅಂಡ್ ಈ ಔಟ್ಫಿಟ್ ಗೆ ನಾನ್ ಕೊಟ್ಟಿರೋ ರೇಟ್ ಬಂದು 729 rupees. ತರಿಸಿರುವಂತ ಸೈಜ್ ಬಂದು ಎಂ ಸೈಜ್. ಸೈಜ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಇನ್ನು ಕಂಪ್ಲೀಟ್ ಔಟ್ಫಿಟ್ ರಿವ್ಯೂ ಹೇಳ್ಬೇಕು ಅಂದ್ರೆ ತುಂಬಾನೇ ಕಂಫರ್ಟಬಲ್ ಆಗಿದೆ. ವೇರ್ ಮಾಡಿದಾಗ ತುಂಬಾನೇ ಕಂಫರ್ಟಬಲ್ ಅನ್ಸುತ್ತೆ. ಏನು ಇರಿಟೇಷನ್ ಕೂಡ ಆಗೋದಿಲ್ಲ. ಅಂಡ್ ಇದು ಡೈಲಿ ವೇರ್ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಸಿಂಪಲ್ ಫಂಕ್ಷನ್ಸ್ ಗೆಲ್ಲ ವೇರ್ ಮಾಡ್ಲಿಕ್ಕೂ ಸಖತ್ತಾಗಿ ಕಾಣಿಸುತ್ತೆ. ಕೊಟ್ಟಿರುವಂತ ಪ್ರೈಸ್ ಗೆ ತುಂಬಾನೇ ವರ್ತ್ ಇದೆ ಅಂತಾನೆ ಹೇಳ್ಬೋದು. ಸೊ ಇದು ನನ್ನ ಅಮೆಝಾನ್ ಕುರ್ತಿ ಸೆಟ್ ಹಾಲ್. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾನು ಇದರಲ್ಲಿ ಏನ್ ನಿಮ್ಗೆ ರೆಕಮೆಂಡ್ ಮಾಡಿದ್ದೀನಿ ಕುರ್ತಾ ಸೆಟ್ಸ್ ಎಲ್ಲದೂ ದಿ ಬೆಸ್ಟ್ ಇದೆ ಅಂತಾನೆ ಹೇಳ್ಬೋದು. ನೀವು ನೋಡಿ ಬೈ ಮಾಡಿ. ರಿವ್ಯೂಸ್ ಇರುತ್ತೆ. ನೀವು ಅಮೆಝಾನ್ ಲಿಂಕ್ ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಲ್ಲ, ಆ ಲಿಂಕ್ ನ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಅದರ ಕೆಳಗಡೆ ಹೋಗಿ ಅದರಲ್ಲಿ ಇನ್ನೂ ರಿವ್ಯೂಸ್ ಕೊಟ್ಟಿರ್ತಾರೆ ಬೇರೆಯವರೆಲ್ಲ. ಅದನ್ನು ಎಲ್ಲ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ, ಟ್ರೈ ಮಾಡಿ. ಅಂಡ್ ನನ್ಗೆ ಅನ್ಸಿದ್ರಲ್ಲಿ ಇದು ದಿ ಬೆಸ್ಟ್ ಕುರ್ತಾ ಸೆಟ್ಸ್ ಅಂತಾನೆ ಅನ್ಸ್ತು. ತುಂಬಾ ಆಫೋರ್ಡಬಲ್ ಪ್ರೈಸ್. 700 ನಾವು ಕೊಡ್ಬೋದು. ಇವಾಗ ನೀವು ಸಪರೇಟ್ ಒಂದು ಕುರ್ತಾ ತಗೊಳ್ತೀರಾ ಅಂದ್ರೆ ಅದಕ್ಕೊಂದು ಲೆಗಿನ್ಸ್ ತಗೋಬೇಕು, ದುಪ್ಪಟ್ಟ ತಗೊಳ್ಬೇಕು, ಅದೆಲ್ಲದನ್ನು ಮ್ಯಾಚ್ ಮಾಡ್ಬೇಕಾದ್ರೆ ಇಷ್ಟೇ ಆಗುತ್ತೆ. ಇಲ್ಲ ನೀವು ಪೀಸ್ ತಗೊಂಡು ಸ್ಟಿಚ್ ಮಾಡಿಸ್ತೀರಾ ಅಂದ್ರೂ ಇಷ್ಟೇ ಆಗುತ್ತೆ. ಅದಕ್ಕಿಂತ ಇದು ತುಂಬಾ ಆಫೋರ್ಡಬಲ್ ಪ್ರೈಸ್ ಅಲ್ಲೇ ನಿಮಗೆ ಸಿಗುತ್ತೆ ಅಂತಾನೆ ನನಗೆ ಅನ್ನಿಸ್ತು. ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಅದ್ರಲ್ಲಿ ಒಂದು 2-3 ನಾವು ವೇರ್ ಮಾಡಿ ವಾಶ್ ಕೂಡ ಮಾಡಿದೀನಿ. ನನಗೆಲ್ಲೂ ಕಲರ್ ಫೇಡ್ ಆಗೋದು ಅದೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ. ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಹೋಪ್ ನಿಮ್ಗೆ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಂಡ್ ಆಲ್ಸೋ ಬೆಲ್ ಬಟನ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಈ ತರ ಎಕ್ಸೈಟಿಂಗ್ ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಪೇಜ್ ಅಲ್ಲದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಟ್ರಾವೆಲ್ ಡೈರಿ ಬೈ ಸಿಂಚನಾ ಅಂತ ಇದೆ. ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪ್ಲೀಸ್ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಆಲ್ಸೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.